ಸಾಲ ಮನ್ನಾಕ್ಕೆ ಹಣ ಹೊಂದಿಸೋದಿಕ್ಕೆ ದುಂದು ವೆಚ್ಚಕ್ಕೆ ಸಿಎಂ ಕುಮಾರಸ್ವಾಮಿ ಅವರು ಕಡಿವಾಣ ಹಾಕಿದ್ದಾರೆ. ಜೊತೆಗೆ ಖಾಸಗಿ ಕಾರನ್ನ ಬಳಸೋದಿಕ್ಕೆ ಸಿಎಂ ಕುಮಾರಸ್ವಾಮಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸಿಎಂ ಕುಮಾರಸ್ವಾಮಿ ನಿರ್ಧಾರಕ್ಕೆ ಈಗ ನೂತನ ಸಚಿವರಿಂದ ಬೆಂಬಲ ಸಿಗ್ತಾ ಇಲ್ಲ. ಕುಮಾರಸ್ವಾಮಿ ಮಿತವ್ಯಯದ ಆಸೆಗೆ ತಣ್ಣೀರೆರಚಿದ್ರು ನೂತನ ಸಚಿವರು. ದುಂದು ವೆಚ್ಚಕ್ಕೆ ಕಡಿವಾಣದ ಸಿಎಂ ಪ್ಲಾನ್ಗೆ ಸಚಿವರೇ ಡೋಂಟ್ ಕೇರ್ ಅಂತ ಇದ್ದಾರೆ. ಕುಮಾರಸ್ವಾಮಿ ಮಿತವ್ಯಯದ ಆಸೆಗೆ ಈಗ ನೂತನ ಸಚಿವರಿಂದಲೇ ತಣ್ಣೀರು ಎರಚಲಾಗ್ತಾ ಇದೆ. ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥದ್ದು ಸಿಎಂ ಕುಮಾರಸ್ವಾಮಿ ಅವರ ಪ್ಲಾನ್. ಆದರೆ ನೂತನ ಸಚಿವರು ಇದನ್ನ ಡೋಂಟ್ ಕೇರ್ ಅಂತ ಹೇಳ್ತಿದ್ದಾರೆ. ಸರ್ಕಾರಿ ಕಾರು ಬಿಡುತ್ತೀರಾ, ಸ್ವಂತ ಕಾರನ್ನೇ ಬಳಸ್ತೀರಾ ಅಂತ ಸುವರ್ಣ ನ್ಯೂಸ್ನ ಪ್ರತಿನಿಧಿಗಳು ಪ್ರಶ್ನೆಯನ್ನ ಕೇಳಿದಾಗ ಸ್ವಂತ ಕಾರು ಬಳಸೋದು ಸಿಎಂ ಕುಮಾರಸ್ವಾಮಿ ಅವರ ವೈಯಕ್ತಿಕ ನಿರ್ಣಯ. ನಮಗೆ ಸಚಿವರಾಗಿ ಸರ್ಕಾರಿ ಕಾರ್ನಲ್ಲಿ ಸಂಚರಿಸುವ ಆಸೆ ಇದೆ. ಸರ್ಕಾರಿ ಕಾರಿನ ಮೇಲೆ ಆಸೆ ತೋಡಿಕೊಂಡಿದ್ದಾರೆ ನೂತನ ಸಚಿವರು. ಸ್ವಂತ ಕಾರು ಬಳಸೋದು ಸಿಎಂ ಕುಮಾರಸ್ವಾಮಿ ಅವರ ನಿರ್ಣಯ. ಇದು ವೈಯಕ್ತಿಕ ನಿರ್ಣಯ. ನಮಗೆ ಸಚಿವರಾಗಿ ಸರ್ಕಾರಿ ಕಾರಲ್ಲಿ ಸಂಚರಿಸುವ ಆಸೆ ಇದೆ ಅನ್ನುವಂತಹ ಮಾತನ್ನ ನೂತನ ಸಚಿವರು ಸುವರ್ಣ ನ್ಯೂಸ್ ಪ್ರತಿನಿಧಿಗಳ ಮುಂದೆ ಹಂಚಿಕೊಂಡಿದ್ದಾರೆ. ಸರ್ಕಾರಿ ಕಾರಿನ ಮೇಲೆ ಆಸೆಯನ್ನ ತೋಡಿಕೊಂಡಿದ್ದಾರೆ ನೂತನ ಸಚಿವರು. ಸಾಲ ಮನ್ನಾಕ್ಕೆ ಹಣವನ್ನ ಹೊಂದಿಸಬೇಕು ಅಂತ ಸಿಎಂ ಕುಮಾರಸ್ವಾಮಿ ಅವರು ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಬೇಕು ಅಂತ ಕೊಠಡಿ ನವೀಕರಣ ಇರಬಹುದು, ಹೊಸ ಕಾರುಗಳ ಖರೀದಿ ಇರಬಹುದು, ಇವುಗಳಿಗೆ ಕಡಿವಾಣ ಹಾಕಿದ್ರು. ಆದರೆ ನೂತನ ಸಚಿವರು ಇದನ್ನ ಅವರ ಒಂದು ಆಸೆಗೆ ತಣ್ಣೀರೆರಚುತ್ತಿದ್ದಾರೆ. ಇಲ್ಲ, ಅವ್ರವ್ರದ್ದು ಅಭಿಪ್ರಾಯ, ಮನೆ ಮುಖ್ಯಮಂತ್ರಿ ಅಭಿಪ್ರಾಯ ಅವರು ಹೇಳಿದ್ದಾರೆ. ನನ್ನ ಅಭಿಪ್ರಾಯ ಗೌರ್ಮೆಂಟ್ ವೆಹಿಕಲ್ ಸಿಕ್ಕೋದು ಯಾರನ್ನ ಬಿಡೋಕ್ಕೆ ಸಾಧ್ಯ ಅನ್ನೋದು ನಮಗೊಂಥರ ಖುಷಿ. ಆ ಗಾಡಿಯಲ್ಲಿ ಓಡಾಡಿದ್ರೆ ನಮಗೊಂದು ಖುಷಿ. ಅವ್ರ ಮನೆ ಮುಖ್ಯಮಂತ್ರಿ ಇದ್ದಾರೆ, ಅವ್ರು ಯಾವುದನ್ನ ಗಾಡಿಯಲ್ಲಿ ಹೋಗಲಿ ಅವ್ರನ್ನ ಅವ್ರು ಜನ ಗುರುತಿಸ್ತಾರೆ. ಅಲ್ಲ, ದುಂದು ವೆಚ್ಚಕ್ಕೆ ಕಡಿವಾಣ ಹಾಕೋಕ್ಕಿಂತ ಒಂದು ನಿರ್ಣಯ ತಗೊಂಡಿದ್ರು ಕುಮಾರಸ್ವಾಮಿ ಅವರು. ಇಲ್ಲ, ನೀವು ಅವ್ರ ಸಂಪುಟದ ಸದಸ್ಯರಾಗಿ. ಇಲ್ಲ, ಅವ್ರನ್ನಿಲ್ಲೂ ಅವ್ರು ಹೇಳಿದ್ದಾರೆ, ಇನ್ನೊಂದು ನಾನು ಹೇಳಿದ್ದೀನಿ ನಾನು. ಇಲ್ಲ, ಅವ್ರವ್ರದ್ದು ಅಭಿಪ್ರಾಯ, ಮನೆ ಮುಖ್ಯಮಂತ್ರಿ ಅಭಿಪ್ರಾಯ ಅವರು ಹೇಳಿದ್ದಾರೆ. ನನ್ನ ಅಭಿಪ್ರಾಯ ಗೌರ್ಮೆಂಟ್ ವೆಹಿಕಲ್ ಸಿಕ್ಕೋದು ಯಾರನ್ನ ಬಿಡೋಕ್ಕೆ ಸಾಧ್ಯ ಅನ್ನೋದು ನಮಗೊಂಥರ ಖುಷಿ. ಆ ಗಾಡಿಯಲ್ಲಿ ಓಡಾಡಿದ್ರೆ ನಮಗೊಂದು ಖುಷಿ. ಅವ್ರ ಮನೆ ಮುಖ್ಯಮಂತ್ರಿ ಇದ್ದಾರೆ, ಅವ್ರು ಯಾವುದನ್ನ ಗಾಡಿಯಲ್ಲಿ ಹೋಗಲಿ ಅವ್ರನ್ನ ಅವ್ರು ಜನ ಗುರುತಿಸ್ತಾರೆ. ಅಲ್ಲ, ದುಂದು ವೆಚ್ಚಕ್ಕೆ ಕಡಿವಾಣ ಹಾಕೋಕ್ಕಿಂತ ಒಂದು ನಿರ್ಣಯ ತಗೊಂಡಿದ್ರು ಕುಮಾರಸ್ವಾಮಿ ಅವರು. ಇಲ್ಲ, ನೀವು ಅವ್ರ ಸಂಪುಟದ ಸದಸ್ಯರಾಗಿ. ಇಲ್ಲ, ಅವ್ರನ್ನಿಲ್ಲೂ ಅವ್ರು ಹೇಳಿದ್ದಾರೆ, ಇನ್ನೊಂದು ನಾನು ಹೇಳಿದ್ದೀನಿ ನಾನು. ಇಲ್ಲ, ಅವ್ರವ್ರದ್ದು ಅಭಿಪ್ರಾಯ, ಮನೆ ಮುಖ್ಯಮಂತ್ರಿ ಅಭಿಪ್ರಾಯ ಅವರು ಹೇಳಿದ್ದಾರೆ. ನನ್ನ ಅಭಿಪ್ರಾಯ ಗೌರ್ಮೆಂಟ್ ವೆಹಿಕಲ್ ಸಿಕ್ಕೋದು ಯಾರನ್ನ ಬಿಡೋಕ್ಕೆ ಸಾಧ್ಯ ಅನ್ನೋದು ನಮಗೊಂಥರ ಖುಷಿ. ಆ ಗಾಡಿಯಲ್ಲಿ ಓಡಾಡಿದ್ರೆ ನಮಗೊಂದು ಖುಷಿ. ಅವ್ರ ಮನೆ ಮುಖ್ಯಮಂತ್ರಿ ಇದ್ದಾರೆ, ಅವ್ರು ಯಾವುದನ್ನ ಗಾಡಿಯಲ್ಲಿ ಹೋಗಲಿ ಅವ್ರನ್ನ ಅವ್ರು ಜನ ಗುರುತಿಸ್ತಾರೆ. ಅಲ್ಲ, ದುಂದು ವೆಚ್ಚಕ್ಕೆ ಕಡಿವಾಣ ಹಾಕೋಕ್ಕಿಂತ ಒಂದು ನಿರ್ಣಯ ತಗೊಂಡಿದ್ರು ಕುಮಾರಸ್ವಾಮಿ ಅವರು. ಇಲ್ಲ, ನೀವು ಅವ್ರ ಸಂಪುಟದ ಸದಸ್ಯರಾಗಿ. ಇಲ್ಲ, ಅವ್ರನ್ನಿಲ್ಲೂ ಅವ್ರು ಹೇಳಿದ್ದಾರೆ, ಇನ್ನೊಂದು ನಾನು ಹೇಳಿದ್ದೀನಿ ನಾನು. ಇಲ್ಲ, ಅವ್ರವ್ರದ್ದು ಅಭಿಪ್ರಾಯ, ಮನೆ ಮುಖ್ಯಮಂತ್ರಿ ಅಭಿಪ್ರಾಯ ಅವರು ಹೇಳಿದ್ದಾರೆ. ನನ್ನ ಅಭಿಪ್ರಾಯ ಗೌರ್ಮೆಂಟ್ ವೆಹಿಕಲ್ ಸಿಕ್ಕೋದು ಯಾರನ್ನ ಬಿಡೋಕ್ಕೆ ಸಾಧ್ಯ ಅನ್ನೋದು ನಮಗೊಂಥರ ಖುಷಿ. ಆ ಗಾಡಿಯಲ್ಲಿ ಓಡಾಡಿದ್ರೆ ನಮಗೊಂದು ಖುಷಿ. ಅವ್ರ ಮನೆ ಮುಖ್ಯಮಂತ್ರಿ ಇದ್ದಾರೆ, ಅವ್ರು ಯಾವುದನ್ನ ಗಾಡಿಯಲ್ಲಿ ಹೋಗಲಿ ಅವ್ರನ್ನ ಅವ್ರು ಜನ ಗುರುತಿಸ್ತಾರೆ. ಅಲ್ಲ, ದುಂದು ವೆಚ್ಚಕ್ಕೆ ಕಡಿವಾಣ ಹಾಕೋಕ್ಕಿಂತ ಒಂದು ನಿರ್ಣಯ ತಗೊಂಡಿದ್ರು ಕುಮಾರಸ್ವಾಮಿ ಅವರು. ಇಲ್ಲ, ನೀವು ಅವ್ರ ಸಂಪುಟದ ಸದಸ್ಯರಾಗಿ. ಇಲ್ಲ, ಅವ್ರನ್ನಿಲ್ಲೂ ಅವ್ರು ಹೇಳಿದ್ದಾರೆ, ಅದೆಲ್ಲ ಏನೂ ಇಲ್ಲ. ಸರ್ಕಾರದ ನಿಬಂಧನೆಗೆ ಒಳಪಟ್ಟು ಏನೇನಿರುತ್ತೆ ಅದ್ರ ಪ್ರಕಾರ ಅವ್ರೇನು ದುಂದು ವೆಚ್ಚ ಮಾಡಬಾರ್ದು ಅಂದರೆ ಕಾನೂನು ವ್ಯಾಪ್ತಿ ಮೀರಿ ಮಾಡಬಾರ್ದು ಅಂತೇಳಿ ಆ ದುಂದು ವೆಚ್ಚ ಮಾಡಲ್ಲ. ಇತಿಮಿತಿ ಒಳಗಡೆನೆ ನಾವು ಮಾಡ್ತೀವಿ, ಅದರಂತೆ ನಡೀತೀವಿ. ಹೌದು, ನಾನು ಸರ್ಕಾರಿ ಕಾರಲ್ಲೇ ಓಡಾಡ್ತೀನಿ. ನನಗೆ ಖಾಸಗಿಯಾಗಿ ಕಾರಿಲ್ಲ, ಅದಕ್ಕೆ 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 ನಾನು ಇದನ್ನ ನನಗೆ ಮಂಡಲದ ರಚನೆ ತಡವಾಯಿತು. ಹಲವಾರು ರೀತಿಯ ವಿಧಾನಸೌಧದಲ್ಲಿ ಸಿಎಂ ಕುಮಾರಸ್ವಾಮಿ ಹಾಗೆಯೇ ಡಿಸಿಎಂ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಂಪುಟ ಸಭೆ ನಡೀತಾ ಇದೆ. ನೂತನ ಸಚಿವರ ಜೊತೆ ಸಭೆ ನಡೀತಾ ಇರುವಂತದ್ದು. ಇದು ಔಪಚಾರಿಕ ಸಭೆ. ನೂತನ ಸಚಿವರ ಜೊತೆಗೆ ಮುಖ್ಯಮಂತ್ರಿಗಳು ಹಾಗೇನೆ ಉಪಮುಖ್ಯಮಂತ್ರಿಗಳು ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಅದರ ನೇರ ದೃಶ್ಯಾವಳಿಗಳಿಗೆ ಕೆಲವು ಮಾಧ್ಯಮಗಳಲ್ಲಿ ಬಂದಂಥ ಹಲವಾರು ರೀತಿಯ ಟೀಕೆಗಳನ್ನು ನಾನು ಗಮನಿಸಿದ್ದೇನೆ. ಇವತ್ತು ಬಹುಶಃ ಮಂತ್ರಿಮಂಡಲದ ರಚನೆಯ ಬಗ್ಗೆ ಪ್ರತಿದಿನ ಭಾಳ ಕಟುವಾದ ಪದಗಳ ಮುಖಾಂತರ ಟೀಕೆ ಮಾಡತಕ್ಕಂಥದ್ದು,
ಮತ್ತು ತಾವುಗಳೇ ಮಂತ್ರಿಮಂಡಲದ ರಚನೆಯ ಪಟ್ಟಿಗಳನ್ನು ಪ್ರತಿದಿನ ಬಿಡುಗಡೆ ಮಾಡ್ತಾ ಇದ್ದಕ್ಕಂಥದ್ದು ಮತ್ತು ಖಾತಾ ಹಂಚಿಕೆಯನ್ನು ತಾವುಗಳೇ ಈಗಾಗಲೇ ಹಲವಾರು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದು ನಾನು ಗಮನಿಸಿದ್ದೇನೆ. ಮಾಧ್ಯಮದ ಮಿತ್ರರಿಗೆ ನಾನು ಒಂದು ಮನವಿಯನ್ನು ಮಾಡ್ತಕ್ಕಂಥದ್ದು, ಒಂದು ಹೊಸ ಸರ್ಕಾರ ರಚನೆ ಆಗಬೇಕಾದ್ರೆ ಆ ಸರ್ಕಾರದ ರಚನೆಯ ಪೂರ್ಣ ಪ್ರಮಾಣದ ಮಂತ್ರಿಮಂಡಲ ರಚನೆ ಆಗಲಿಕ್ಕೆ ಒಂದು ಬ್ರೀತಿಂಗ್ ಟೈಮ್ನ ಕೊಡಬೇಕಾದಂಥದ್ದು ಅವಶ್ಯಕ ಅನ್ನೋದು ನನ್ನ ಅಭಿಪ್ರಾಯ. ಕೆಲವು ಬಾರಿ ಒಂದೇ ಪಕ್ಷದ ಸರ್ಕಾರ ರಚನೆ ಮಾಡಬೇಕಾದ್ರೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೇವೆ ರಾಷ್ಟ್ರದ ರಾಜಕೀಯದ ಇತಿಹಾಸಗಳಲ್ಲಿ. ಸಮ್ಮಿಶ್ರ ಸರ್ಕಾರ ರಚನೆ ಆದ ತಕ್ಷಣವೇ ಏನೋ ಚಾಲನೆ ಇನ್ನೂ ಅಭಿವೃದ್ಧಿ ಪದ್ಧತಿ ಇಲ್ಲ ಅಂತಕ್ಕಂಥ ಒಂದು ಭಾವನೆಗಳು ಇರತಕ್ಕಂಥದ್ದು ಗೊತ್ತು ನನಗೆ ನಿಮ್ಮಲ್ಲಿ. ಈಗ ನನಗೆ ನಮ್ಮ ಅಧಿಕಾರಿಗಳಿಗೊಂದು ಬರಬೇಕಾದ್ರೆ ಈಗ ಕಾರಿಡಾರ್ನಲ್ಲಿ ಕೆಲವು ಒಂದು ಮಾಧ್ಯಮದಲ್ಲಿ ಬೆಂಗಳೂರು ನಗರದ ಪಾಟೋಲ್ ಬಗ್ಗೆ ಈಗಾಗಲೇ ಒಂದು ವಿಷಯ ಪ್ರಸ್ತಾಪ ಆಗ್ತಾ ಇದೆ ಅಂತ ತೋರಿಸಿದರು. ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ನಾವು ರಚನೆ ಮಾಡದೇ ಇದ್ದರೂ ಉಪಮುಖ್ಯಮಂತ್ರಿಗಳು ನಾನು ಈ ಸರ್ಕಾರದ ನಾಯಕತ್ವವನ್ನು ವಹಿಸ್ಕೊಂಡ ಮೇಲೆ ಹಲವಾರು ಸಭೆಗಳನ್ನು ಮಾಡಿದ್ದೇವೆ. ತಾವೇನು ಪಾಟೋಲ್ನ ತೋರಿಸ್ತಾ ಇದ್ದೀರಿ, 3 ದಿನಗಳ ಹಿಂದೆ ಬೆಂಗಳೂರಿನ ಮಹಾನಗರ ಪಾಲಿಕೆ ಅಧಿಕಾರಿಗಳ ಸಭೆಯನ್ನು ಮಾಡಿದ್ದೇನೆ. ಈಗಾಗಲೇ ಸುಮಾರು 1,500ಕ್ಕೂ ಹೆಚ್ಚಿನ ಪಾಟೋಲ್ಗಳನ್ನು ಸಂಪೂರ್ಣವಾಗಿ ಮುಚ್ಚತಕ್ಕಂಥದ್ರಲ್ಲಿ ನಗರ ಪಾಲಿಕೆಯಿಂದ ಕೆಲಸಗಳಾಗಿದೆ. ಸುಮಾರು 3,800 ಪಾಟೋಲ್ಗಳು ಇನ್ನೂ ಮುಚ್ಚಬೇಕಾಗಿರ್ತಕ್ಕಂಥ ಮಾಹಿತಿ ಈಗಾಗಲೇ ನಾನು ಪಡ್ಕೊಂಡಿದ್ದೇನೆ ಸರ್ಕಾರದಲ್ಲಿ. ನನ್ನ ಹತ್ರ ಈ ಮಾಹಿತಿಗಳು ಈಗಾಗಲೇ ತೆಗೆದುಕೊಂಡಿರ್ತಕ್ಕಂಥದ್ದೇನಿದೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಆ 3,800 ಪಾಟೋಲ್ಗಳನ್ನು ಸುಮ್ಮನೆ ಕಾಟಾಚಾರಕ್ಕೆ ಮುಚ್ಚಲಿಕ್ಕಾಗೋದಿಲ್ಲ. ಒಂದು ಶಾಶ್ವತವಾದಂಥ ರೀತಿಯ ಕೆಲಸಗಳೇನಾಗಬೇಕು ಈಗಾಗಲೇ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೇನೆ. ಇವತ್ತು ರಾಜ್ಯದಲ್ಲಿ ಸಚಿವ ಸಂಪುಟದ ರಚನೆ ಏನಾಗಿದೆ, ನಾನು ಮತ್ತು ಉಪಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ 27 ಸಚಿವರು, ಕೆಲವು ಹಿರಿಯ ಸದಸ್ಯರಿದ್ದಾರೆ, ಅನುಭವ ಇರತಕ್ಕಂಥ ಸದಸ್ಯರಿದ್ದಾರೆ, ಕೆಲವರು ಹೊಸದಾಗಿ ಆಯ್ಕೆಯಾದಂಥ ಮೊದಲನೇ ಬಾರಿಗೆ ಮಂತ್ರಿಗಳಾಗಿರ್ತಕ್ಕಂಥ ಸಚಿವರು ಇದ್ದಾರೆ. ಈ ರಾಜ್ಯದಲ್ಲಿ ಮುಂದಿನ ದಿನಗಳು ಪ್ರಾಮಾಣಿಕವಾಗಿ ಉತ್ತಮವಾದಂಥ ರೀತಿಯ ಒಂದು ಆಡಳಿತವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಸರ್ಕಾರ ಜನತೆಯ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ನಾವೆಲ್ಲ ಕೂತು ಇವತ್ತಿನ ಔಪಚಾರಿಕವಾದಂಥ ಕ್ಯಾಬಿನೆಟ್ನ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ. ಸುದೀರ್ಘವಾಗಿ ನಮ್ಮ ಪಕ್ಷದ ಮುಂದಿನ ನಮ್ಮ ಸಮ್ಮಿಶ್ರ ಸರ್ಕಾರದ 2 ಪಕ್ಷಗಳ ಕಾರ್ಯಕ್ರಮಗಳು ಪ್ರಣಾಳಿಕೆಯಲ್ಲಿ ಕೊಟ್ಟಂಥದ್ದು ಯಾವ ರೀತಿಯಲ್ಲಿ ಅನುಷ್ಠಾನಕ್ಕೆ ತರಬೇಕು. ಇವತ್ತು ಪರಸ್ಪರ ನಾವು ಈ ಸಮ್ಮಿಶ್ರ ಸರ್ಕಾರದಲ್ಲಿ ಜನತೆಯ ವಿಶ್ವಾಸವನ್ನು ಯಾವ ರೀತಿ ಗಳಿಸಲಿಕ್ಕೆ ನಮ್ಮ ಮುಂದಿನ ಒಂದು ಸರ್ಕಾರದ ನಡವಳಿಕೆಗಳಿರಬೇಕು ಅಂತಕ್ಕಂಥ ವಿಷಯಗಳನ್ನು ಈಗಾಗಲೇ ಮುಕ್ತವಾಗಿ ಸಭೆಯಲ್ಲಿ ಚರ್ಚೆ ಮಾಡಿ ಈಗ ನಿಮ್ಮ ಮುಂದೆ ಬಂದಿದ್ದೇವೆ. ಮಾಧ್ಯಮಗಳಲ್ಲಿ ಬೆಳಗ್ಗೆ ಬರ್ತಾ ಇರೋದು ನೋಡ್ತಾ ಇದ್ದೇನೆ. ಮಧ್ಯಾಹ್ನ ಸಚಿವ ಸಂಪುಟದ ರಚನೆ ಆದ ಮೇಲೆ ಏನೋ ದೊಡ್ಡ ಇದಕ್ಕೇನು ಹೇಳ್ತೀರಿ, ಭೂಕಂಪ ಆಗೋಗ್ತದೆ ಅಂತೀವಲ್ಲ ನಾವು, ಪ್ರಕೃತಿ ಆ ರೀತಿ ಏನೋ ಒಡಕುಂಟಾಗ್ಬಿಟ್ಟಿದೆ ಅಂತಕ್ಕಂಥದ್ದು ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಪ್ರಚಾರ ಏನು ಕೊಡ್ತೀರಿ. ನಾನು ನಿಮಗೆ ನೆನಪಿಸ್ಕೊಡ್ತೀನಿ, 2008ರಲ್ಲಿ BJPಯ ಸ್ವತಂತ್ರವಾದ ಸರ್ಕಾರ 2008ರಲ್ಲಿ ಅವತ್ತು ಕೆಲವು ಭಾಗದಲ್ಲಿ
ಮಂತ್ರಿಗಳನ್ನು ಮಾಡಲಿಲ್ಲ ಅಂತೇಳಿ ಸರ್ಕಾರದ ವಾಹನಗಳನ್ನು ಸುಟ್ಟರು, ಬಸ್ಗಳನ್ನ ಸುಟ್ಟಂಥ ಘಟನೆ ಏನಿದೆ ಕೆಲವರು ಮರ್ತಿದ್ರೆ ನೆನಪಿಸ್ಕೊಡ್ತೀನಿ ನಿಮಗೆ. ಸಚಿವ ಸಂಪುಟದ ರಚನೆ ಆಗಬೇಕಾದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಭಾವೋದ್ವೇಗದಲ್ಲಿ ಕೆಲವರು ಅಭಿಮಾನಿಗಳು ಪ್ರತಿಭಟನೆ ನಡೆಸ್ತಕ್ಕಂಥದ್ದು ಸಹಜ. ಏನು ಈ ಸರ್ಕಾರದಲ್ಲೇ ಇದೊಂದು ದೊಡ್ಡ ಒಂದು ಪ್ರಕರಣ ಪ್ರಾರಂಭ ಆಗೋಯ್ತು ಅಂತಕ್ಕಂಥ ಪ್ರಶ್ನೆ ಏನಿಲ್ಲ. 2008ರಲ್ಲಿ BJPಯ ಸರ್ಕಾರ ರಚನೆ ಆದಾಗ ಆನೇಕಲ್ನಲ್ಲಿ ಏನಾಯಿತು, ಹುಬ್ಬಳ್ಳಿ ಧಾರವಾಡದಲ್ಲಿ ಏನಾಯಿತು, ಹೀಗೆ ಹಲವಾರು ಕಡೆ ನಡೆದಂಥ ಹಾವೇರಿಲಿ ಏನಾಯಿತು, ಇದೆಲ್ಲ ನಮ್ಮ ಕಣ್ಣು ಮುಂದೆ ಇದೆ, ಯಾವುದೂ ನಾನು ಮರ್ತಿಲ್ಲ. ಈ ಸರ್ಕಾರದಲ್ಲಿ ಎಲ್ಲ ರೀತಿಯ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದ್ರ ಮುಖಾಂತರ ನಮ್ಮ ಸರ್ಕಾರ ಸುಭದ್ರವಾದಂಥ ಸರ್ಕಾರವನ್ನು 5 ವರ್ಷಗಳಿಗೆ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಏನಿದೆ. ಆ ಜವಾಬ್ದಾರಿಯನ್ನು ಸರ್ಕಾರ ಪಾಸಿಟಿವ್ ಡೈರೆಕ್ಷನಲ್ಲಿ ಹೋಗೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಪರಿಣಾಮಕಾರಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ನನ್ನ ಎಲ್ಲ ಮಾಧ್ಯಮದ ಮಿತ್ರರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ಸಚಿವ ಸಂಪುಟದ ಎಲ್ಲ ಸ್ನೇಹಿತರೆ, ಮಾಧ್ಯಮದ ಎಲ್ಲ ಮಿತ್ರರೇ, ಪ್ರಥಮವಾಗಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ಬಯಸ್ತೇನೆ. ಇವತ್ತಿನ ಸಂಪುಟದ ವಿಸ್ತರಣೆಯ ಕಾರ್ಯಕ್ರಮವನ್ನು ತಾವು ಬಹಳ ಅಚ್ಚುಕಟ್ಟಾಗಿ ಇಡೀ ರಾಜ್ಯದ ಜನತೆಗೆ ತೋರಿಸ್ಕೊಟ್ಟಿದ್ದೀರಿ. ಯಾಕೆಂದ್ರೆ ನೀವೇ ಹೇಳ್ತಾ ಇದ್ರಿ, ಸಚಿವ ಸಂಪುಟ ಆಗ್ಲಿಲ್ಲ, ತಡ ಆಗಿದೆ, ಗೊಂದಲ ಆಗಿದೆ, ಇನ್ನೂ ಖಾತೆಗಳು ತೀರ್ಮಾನ ಆಗಲಿಲ್ಲ, ಇನ್ನೂ ಅದಾಗಲಿಲ್ಲ, ಇದಾಗಲಿಲ್ಲ ಅಂತ ಹೇಳಿ ತಾವೇ ರಾಜ್ಯದ ಜನತೆಗೆ ತೋರಿಸ್ತಾ ಇದ್ರಿ. ಇವತ್ತು ರಾಜ್ಯದ ಜನ ಸಮಾಧಾನವಾಗಿ ನಿಟ್ಟುಸಿರು ಬಿಡೋ ರೀತಿಯಲ್ಲಿ ತಾವು ಅದನ್ನು ತೋರಿಸಿದ್ದೀರಿ. ತಮಗೆ ಅಭಿನಂದನೆಯನ್ನ ಹೇಳೋದಕ್ಕೆ ಬಯಸ್ತೇನೆ. ತಮಗೆ ಗೊತ್ತಿದ್ದಾಗೆ ಇದು ಸಮ್ಮಿಶ್ರ ಸರ್ಕಾರ. ಯಾವುದೇ ತೀರ್ಮಾನವನ್ನ ಮಾಡೋದಕ್ಕೆ ಒಂದಿಷ್ಟು ಸಮಯ ಶುರುವಿನಲ್ಲಿ ಆಗ್ತದೆ ಅನ್ನೋದು ಕೂಡ ತಾವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ರಾಜ್ಯದ ಜನತೆಗೆ ನಾವು ಎರಡೂ ಪಕ್ಷದವರು ಒಂದು ಭರವಸೆಯ ಮಾತುಗಳನ್ನಾಡಿದ್ದೇವೆ. ರಾಜ್ಯದಲ್ಲಿ ಒಳ್ಳೆಯ ಆಡಳಿತವನ್ನ ಕೊಡ್ತೇವೆ ಅಂತಕ್ಕಂಥ ಬದ್ಧತೆಯ ಮಾತುಗಳನ್ನು ಕೂಡ ನಾವು ಆಡಿದ್ದೇವೆ. ಇವತ್ತು ಸಚಿವ ಸಂಪುಟದ ವಿಸ್ತರಣೆ ಆಗಿದೆ. ಅದಕ್ಕೂ ಮೊದಲು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಅವತ್ತಿನಿಂದ ಇಲ್ಲಿಯವರೆಗೂ ಅನೇಕ ಸಭೆಗಳನ್ನು ಕರೆದು ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ರಾಜ್ಯದ ಅನೇಕ ಜ್ವಲಂತ ಸಮಸ್ಯೆಗಳೇನಿದ್ದಾವೆ, ಅದು ಬೆಂಗಳೂರಿನಲ್ಲಿ ಪಾಟ್ ಹೋಲ್ಸ್ ಸಮಸ್ಯೆ ಇರ್ಬೋದು, ಅಥವಾ ಫ್ಲಡ್ಡಿಂಗ್ ಇರ್ಬೋದು, ಅಥವಾ ದಕ್ಷಿಣ ಕನ್ನಡದಲ್ಲಿ ಹೆಚ್ಚು ಮಳೆಯಿಂದ ಆಗಿರ್ತಕ್ಕಂಥ ಅನಾಹುತಗಳಿರ್ಬೋದು, ಇವೆಲ್ಲವನ್ನು ಕೂಡ ಮುಖ್ಯಮಂತ್ರಿಗಳಾಗ್ಲಿ ನಾನಾಗ್ಲಿ ಅನೇಕ ಸಭೆಗಳನ್ನ ಕರೆದು ಅವರಿಗೆ ಸೂಚನೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲಿ ಆಡಳಿತ ನಿಂತು ಹೋಗಲಿಲ್ಲ. ಹೊಸ ಸರ್ಕಾರ ಬಂದ ಮೇಲೆ ಸಂಪುಟ ವಿಸ್ತರಣೆಗೆ ನಾವು ಕಾಯೋದಕ್ಕೆ ಹೋಗಲಿಲ್ಲ, ಮುಖ್ಯಮಂತ್ರಿಗಳು ಕಾಯೋದಕ್ಕೆ ಹೋಗಲಿಲ್ಲ. ತತ್ಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಡೋದರ ಮೂಲಕ ರಾಜ್ಯದ ಆಡಳಿತ ಚುರುಕಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ರಲ್ಲಿ ಆ ಕೆಲಸವನ್ನ ಮಾಡಿದ್ದೇವೆ. ಇವತ್ತು ಸಂಪುಟ ವಿಸ್ತರಣೆ ಆಗಿದೆ, ಇನ್ನು ಖಾತೆಗಳನ್ನು ಹಂಚತಕ್ಕಂಥದ್ದು ಮಾತ್ರ ಬಾಕಿ ಇದೆ. ಆದಷ್ಟು ಶೀಘ್ರವಾಗಿ, ಬಹುಶಃ ಇವತ್ತು ಸಂಜೆ ಅಥವಾ ನಾಳೆ ಆದರೂ ನಾವು ಸಚಿವ ಸಂಪುಟದಲ್ಲಿ ಯಾರ್ಯಾರು ಸೇರಿದ್ದಾರೆ ಅವರಿಗೆ ಖಾತೆಗಳನ್ನು ಹಂಚತಕ್ಕಂಥ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡ್ತಾರೆ. ಅದಾದ ತಕ್ಷಣ ಎಲ್ಲ ಮಂತ್ರಿಗಳಿಗೂ ಈಗಾಗಲೇ ಔಪಚಾರಿಕವಾದಂತಹ ಸಚಿವ ಸಂಪುಟದಲ್ಲಿ ಮಾತನಾಡುವಾಗ, ಚರ್ಚೆ ಮಾಡುವಾಗ ಎಲ್ಲರೂ ಕೂಡ ಅವರವರ
ಜಿಲ್ಲೆಗಳಲ್ಲಿ ಅವರವರ ಕೆಲಸಗಳನ್ನು ಅವರವರ ಇಲಾಖೆಗಳಲ್ಲಿ ತ್ವರಿತವಾಗಿ ಕೆಲಸಗಳನ್ನು ಕೈಗೆತ್ತಿಕೊಳ್ಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಹಾಗಾಗಿ ಇವತ್ತು ಒಂದು ಒಳ್ಳೆಯ ಆಡಳಿತವನ್ನು ತಾವು ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಅನೇಕ ಜನ ಅನುಭವಿ ಮುಖಂಡರುಗಳು ಇವತ್ತು ಸಚಿವ ಸಂಪುಟದಲ್ಲಿ ಇದ್ದಾರೆ, ಅನೇಕ ಜನ ಹೊಸಬರು ಇದ್ದಾರೆ. ಈ ಸಮ್ಮಿಶ್ರ, ಅದರಲ್ಲೂ ಕೂಡ ಸಮ್ಮಿಶ್ರ ಹಾಗೆ ಮುಂದಿನ ದಿನದಲ್ಲಿ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ಸಚಿವ ಸಂಪುಟ ಆದಮೇಲೆ ನಮ್ಮ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಜನರಿಗೆ ನಾವು ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕಾಗಲಿಲ್ಲ, ಅದಕ್ಕಾಗಿ ಕೆಲವರು ಅಸಮಾಧಾನದಿಂದ ಇದ್ದಾರೆ ಅನ್ನೋದನ್ನ ತಾವು ಬಹಳ ಚೆನ್ನಾಗಿ ತೋರಿಸ್ತಾ ಇದ್ದೀರಿ, ಧನ್ಯವಾದಗಳು. ಆದರೆ ಅದನ್ನೆಲ್ಲವನ್ನು ಕೂಡ ನಾವು ಕೂಡ ನಮ್ಮ ಹಂತದಲ್ಲಿರ್ಬೋದು, ಹೈಕಮಾಂಡಿನ ಹಂತದಲ್ಲಿರ್ಬೋದು, ಅವರಿಗೆ ತಿಳಿ ಹೇಳ್ತಕ್ಕಂಥ, ಸಮಾಧಾನ ಹೇಳ್ತಕ್ಕಂಥ ರೀತಿಯಲ್ಲಿ ನಾವು ಮಾಡಿಕೊಳ್ತೇವೆ. ಅದರಿಂದ ಯಾವುದೇ ಗೊಂದಲಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅನ್ನೋ ಮಾತನ್ನ ನಾನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ, ಪ್ರತಿಯೊಬ್ಬರಿಗೂ ಜವಾಬ್ದಾರಿ, ಅವ್ರಿಗೂ ಕೂಡ ಜವಾಬ್ದಾರಿ. ಅದಕ್ಕಾಗಿ ನಾವು ಇನ್ನೂ 6 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಾಗೆ ಇಟ್ಟಿದ್ದೇವೆ. ಇಂತಹ ಸಂದರ್ಭ ಬಂದಾಗ ನಾವು ಯಾವ ರೀತಿ ಅವರಿಗೆ ನಾವು ಪರಿಗಣಿಸಬಹುದು ಅನ್ನೋ ದೃಷ್ಟಿಯಿಂದ ಇಂಥ 6 ಸ್ಥಾನಗಳನ್ನು ಖಾಲಿ ಇಟ್ಟಿದ್ದೇವೆ. ಅದೇ ರೀತಿ ಜನತಾದಳದಿಂದನೂ ಕೂಡ 1 ಸ್ಥಾನವನ್ನು ಖಾಲಿ ಇಟ್ಟಿದ್ದಾರೆ. ಆದರೆ ಇಂತಹ ಸಂದರ್ಭಗಳು, ಒಂದೇ ಸರ್ಕಾರ, ಒಂದೇ ಪಕ್ಷದ ಸರ್ಕಾರ ಇದ್ದಾಗಲೂ ಇಂಥ ಸಂದರ್ಭಗಳನ್ನು ನೋಡಿದಿರಿ. ಆದರೆ ಇವತ್ತು ಸಮ್ಮಿಶ್ರ ಸರ್ಕಾರ ಆಗಿರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿರಬಹುದು. ಆದರೆ ಇದಕ್ಕೆ ಆತಂಕ ಪಡ್ತಕ್ಕಂಥದ್ದೇನೂ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಆಡಳಿತವನ್ನು ತಾವು ನಿರೀಕ್ಷೆ ಮಾಡಬಹುದು ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇಲ್ಲಿ ಬಹಳ ಜನನ್ನ ಕನ್ಸಿಡರ್ ಮಾಡಬೇಕಾಗಿತ್ತು. ನಾವು 78 ಜನ ಇದ್ದಾರೆ ನಮ್ಮ ಪಕ್ಷದಲ್ಲಿ, 80 ಜನ. ಆ 80 ಜನನೂ ಅರ್ಹರಿದ್ದಾರೆ. ಆಲ್ 80 ಆರ್ ಎಲಿಜಿಬಲ್ ಟು ಬಿಕಮ್ ಮಿನಿಸ್ಟರ್ಸ್. ಆದ್ರೆ ನಮ್ಗೆ ಕೊಡೋದಕ್ಕಾಗಿದ್ದು 22. ಆ 22ರಲ್ಲಿ ನಾವು ಹಂಚಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಕೆಲವರಿಗೆ ಅವಕಾಶಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ಇದಾವೆ. ಹಾಗಾಗಿ ಯಾರೂ ಆತಂಕ ಪಡಬೇಕಾಗಿಲ್ಲ. First of all, let me clarify it. There is absolutely no confusion as far as the portfolios are concerned. And particularly the power ministry which you are talking about, there is absolutely no confusion whatsoever, and there is no discussion at any level. So let me make it very clear. Absolutely no discussions. Sir, SK Patil ಬೆಂಬಲಿಗರು, ಅದೇ ರೀತಿ MP Patil ಬೆಂಬಲಿಗರು ಮತ್ತು ಮೈಸೂರು ಕಾಂಗ್ರೆಸ್ ಬೆಂಬಲಿಗರು ನಿಮ್ಮ ಪಕ್ಷದ ಪದಾಧಿಕಾರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಪಕ್ಷದಲ್ಲಿ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಅದನ್ನೆಲ್ಲ ಸರಿಪಡಿಸ್ತೇನೆ. ನಾನು ಪಕ್ಷದ ಅಧ್ಯಕ್ಷನಾಗಿ ಅದನ್ನೆಲ್ಲ ಸರಿಪಡಿಸ್ತೇನೆ, ಏನು ತೊಂದರೆ ಇಲ್ಲ. ಇದೆಲ್ಲ ಸ್ವಾಭಾವಿಕವಾಗಿ ಆಗ್ತಕ್ಕಂಥ ಪ್ರಕ್ರಿಯೆಗಳು. ಅದನ್ನು ಸ್ವಲ್ಪ ನೀವು ಸ್ವಲ್ಪ ಜಾಸ್ತಿ ತೋರಿಸ್ತೀರಾ, ಅಷ್ಟೇ ಆಗುತ್ತೆ. ಥ್ಯಾಂಕ್ ಯು. ನೋಡಿ, ಯಾವ ಕಾರಣಕ್ಕೂ ಕೂಡ ನಿಮಗೆ ಅನುಮಾನ ಬೇಡ. ನಾವು 5 ವರ್ಷ ಸರ್ಕಾರವನ್ನ ನಡೆಸ್ತೇವೆ, ಅದರಲ್ಲಿ ಅನುಮಾನ ಬೇಡ. ವಿ ವಿಲ್ ಡೆಫಿನೆಟ್ಲಿ ಕಂಟಿನ್ಯೂ ಫಾರ್ 5 years. ವಿಲ್ ರನ್ ದಿಸ್ ಗವರ್ಮೆಂಟ್ ಫಾರ್ 5 years. ನಾಟ್ ಓನ್ಲಿ 5 years, ಈವನ್ ನೆಕ್ಸ್ಟ್ ಎಲೆಕ್ಷನ್. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರನ್ನ ಬಂಧಿಸಿದ್ದೇವೆ, ಇನ್ಸ್ಪೆಕ್ಟರ್ನ ಸಸ್ಪೆಂಡು ಮಾಡಿದ್ದೇವೆ. ಯಾರೋ ಆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥ ಇನ್ಸ್ಪೆಕ್ಟರ್ ಇದ್ದಾರೆ, ಸಸ್ಪೆನ್ಷನ್ನು ಮಾಡಿದ್ದೇವೆ.
ಇದೆಲ್ಲ ನಮ್ಮ ಗಮನದಲ್ಲಿದೆ. ಪ್ರತಿದಿನ ಈ ರಾಜ್ಯದ ಯಾವುದೇ ಮೂಲೆಯಲ್ಲಿ ಯಾವುದೇ ಘಟನೆಗಳು ನಡೆದರೂ ಸರ್ಕಾರಕ್ಕೆ ಮಾಹಿತಿಯನ್ನು ಪಡೆಯತಕ್ಕಂಥಲ್ಲಿ ಸರ್ಕಾರ ಅತ್ಯಂತ ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಗಮನಿಸ್ತಾ ಇದೆ. ಸರ್ಕಾರ ರಾಜ್ಯದ ಜನತೆಗೆ ರಕ್ಷಣೆ ಕೊಡ್ತಕ್ಕಂಥ ದೃಷ್ಟಿಯಿಂದ ಇಲ್ಲಿ ಯಾರನ್ನು ಟಾರ್ಗೆಟ್ ಮಾಡೋ ಪ್ರಶ್ನೆ ಇಲ್ಲ. ನಾನು BJP ನಾಯಕರು ಹೇಳ್ತಕ್ಕಂಥದ್ದು ಇಷ್ಟೇ, ನೀವು ನಿಮ್ಮ ಒಂದು ರಾಜಕೀಯದ ಬೆಳವಣಿಗೆಗೋಸ್ಕರವಾಗಿ ಸಮಾಜದಲ್ಲಿ ಕಲುಷಿತ ವಾತಾವರಣವನ್ನು ಉಂಟು ಮಾಡತಕ್ಕಂಥದ್ದಕ್ಕೆ ಪ್ರಯತ್ನ ಪಟ್ಟರೆ ಇದರಲ್ಲಿ ಯಾವುದೇ ರಾಜಿ ಪ್ರಶ್ನೆ ಇಲ್ಲ. ಕಠಿಣವಾದಂಥ ಕ್ರಮವನ್ನು ಈ ಸರ್ಕಾರ ತೆಗೆದುಕೊಳ್ತದೆ. ಇದರಲ್ಲಿ ಯಾರಿಗೂ ಮರ್ಸಿ ತೋರಿಸ್ತಕ್ಕಂಥ ಪ್ರಶ್ನೆ ಇಲ್ಲ. Yes. Mr. Rajinikanth also himself requested you personally, saying that please let the movie release. Several organizations, they are protesting the release of the movie. Even I also requested, yesterday also I expressed my opinion. I requested those distributors, at this condition, why you release the movie? You wait for some time. I requested the distributors also. The direction which was given by High Court, the direction we are going to implement, we will take care. CM sir, this side. Congress, sir, towards your left, Congress had implemented many flagship programs like Anna Bhagya and other Bhagyas. Now, that time it was Siddaramaiah who was the finance minister. Now you are also having that same portfolio. Can we see these Bhagya schemes, especially Anna Bhagya, continuing in your regime? The program in the previous government, that will going to continue. We will not going to stop any program. Whatever be the useful to the mass, we will continue it, and we are forming one coordination committee. Whatever decision we have to take, we will take it.